ಹಾಯ್ ಫ್ರೆಂಡ್ಸ್, ಇದು ಸಂಕ್ರಾಂತಿ ಹಬ್ಬದ ಬ್ಲಾಗು. ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಬೆಳಗ್ಗೆನೆ ಬೇಗನೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಎಲ್ಲ ಮುಗಿಸಿ ಎಲ್ಲರೂ ರೆಡಿಯಾಗಿ ಮನೆ ದೇವ್ರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಅಲ್ಲಿಗೆ ಹೊರಟ್ವಿ. ಇದು ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಇಲ್ಲಿ ಬರ್ತಾ ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ಅತ್ತೆನ ಬರೋಕ್ಕೆ ಹೇಳಿದ್ವಿ. ಅಲ್ಲೇ ಅವ್ರನ್ನೂ ಪಿಕ್ ಮಾಡಿಕೊಂಡು ಇಲ್ಲೇ ಬಿಡ್ದಿ ರೋಡಲ್ಲಿ ಹೋಗ್ತಾ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಅವತ್ತು ಮುತ್ತತ್ತಿಗೆ ಹೋಗುವಾಗ ಇಲ್ಲೇ ತಿಂಡಿ ತಿಂದಿದ್ವಿ. ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸಿದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಅವನು ಫೋನ್ ನೋಡ್ಕೊಂಡು ಅಂತಿದ್ದ, ಅದಕ್ಕೆ ಒಂದು ಸೆಲ್ಫಿ ಆನ್ ಮಾಡ್ಕೊಂಡಿದ್ದೆ. ಏನೇನೋ ಮಾಡ್ತಿದ್ದ. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಸ್ಟ್ರೈಟ್ ದೇವಸ್ಥಾನಕ್ಕೆ ಬಂದ್ವಿ. ಆಲ್ಮೋಸ್ಟ್ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ದೇವ್ರ ಪೂಜೆ ಕೂಡ ಚೆನ್ನಾಗಾಯಿತು. ದೇವ್ರ ದರ್ಶನವೂ ಚೆನ್ನಾಗಾಯಿತು. ಇಲ್ಲಿ ನಮ್ಮ ಗುರು ನೋಡಿ ಎಲ್ಲೂ ಇರೋದಿಲ್ಲ, ಒಂದು ಕಡೆ ಒಂದು ತಾವು ನಿಲ್ಲೋದಿಲ್ಲ. ಅವನ್ನ ಹೊರಗಡೆ ಕರ್ಕೊಬಂದ್ಬಿಟ್ರೆ ಅದೇನೋ ಅಂತಾರಲ್ಲ ದೊಡ್ಡವರು, ರೆಕ್ಕೆಗೆ ನೀರು ಹಾಕ್ದಂಗೆ ಆಗುತ್ತೆ ಅಂತ ಹಂಗಾಗ್ಬಿಟ್ಟಿದೆ. ಇಲ್ಲಿ ನನ್ನ ಮಗಳು ನೋಡಿ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲ ಫ್ರಾಕಲ್ಲಿ. ಅವಳಿಗೆ ಕೂದಲೊಂದು ಇದ್ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಡ್ರೆಸ್ಸು. ಅವಳಿಗೆ ಮುಡಿ ಕೊಟ್ಟಿರೋದ್ರಿಂದ ಎಲ್ಲ ಅವಳಿಗೂ ಹೊಸಬಟ್ಟೆ ತೆಗ್ದಿದ್ವಿ. ಅವಳು ಇಲ್ಲ ನನಗಿದೇ ಬೇಕು ಅಂತ ಹತ್ಕೊಂಡು ಅದೇ ಹಾಕ್ಸ್ಕೊಂಡ್ಳು. ಇಲ್ಲಿ ನೋಡಿ ನನ್ನ ಮಗ ಎಷ್ಟು ಕ್ಯೂಟಾಗಿ ಬರ್ತಿದ್ದಾನೆ. ಇದಕ್ಕೊಂದು ಬ್ಯಾಕ್ಗ್ರೌಂಡು ಸಾಂಗ್ ಕೂಡ ಹಾಕಿರ್ತೀನಿ ನೋಡಿ. ಇದು ನೋಡೋಕ್ಕೆ ಇವತ್ತಿಗೂ ಒಂಥರ ಖುಷಿಯಾಗುತ್ತೆ ನನಗೆ. ಅದನ್ನ ನೋಡ್ತಾನೆ ಈ ವಿಡಿಯೋ ಮಾಡ್ಕೊಂಡ್ಮೇಲೆ ಎಷ್ಟು ಸಲ ನೋಡಿದ್ದೀನಿ ಈ ವಿಡಿಯೋನ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿಂದ ಕಲ್ಯಾಣಿ ಹತ್ರ ಬಂದ್ವಿ. ನೀರೇನು ಅಷ್ಟೊಂದು ಏನಿರಲಿಲ್ಲ. ಇನ್ನು ಊರಹಬ್ಬ ಅಂತ ಮಾಡಿದಾಗ ನೀರು ತುಂಬಿಸಿರ್ತಾರೆ. ಅದಾದರೆ ಏನು ಅಷ್ಟು ನೀರಿರಲ್ಲ ನಾವು ಯಾವಾಗ ಹೋದ್ರೂ. ಅದಾದಮೇಲೆ ನೋಡಿ ಇಲ್ಲಿ ಯಾರೋ ಬ್ಯಾಗ್ ಇಟ್ಟಿದ್ರೆ ಬ್ಯಾಗ್ ಹೋಗಿ ಏನೋ ಕೈ ಹಾಕಿತ್ಕೊತಿದ್ದೆ. ಇಲ್ಲಿ ನಮಗೆ ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ಇವನು ಹೋಗಿ ಏನು ಓಡಾಡೋದೆ ಎಷ್ಟು ಹೇಳಿದ್ರು ಒಂದು ತಾವು ನಿಲ್ಲಲ್ಲ. ಅದಾದಮೇಲೆ ಆಟೋಗೂ ಕೂಡ ಪೂಜೆ ಮಾಡಿಸಿರ್ಲಿಲ್ಲ ನಾವು, ಆಟೋ ತೊಗೊಂಡಾಗಿಂದ ಅಂದ್ಬಿಟ್ಟು ಆಟೋಗೂ ಕೂಡ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮೇಯ್ನಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಪೂಜೆ ಮಾಡಿಸ್ಬೇಕು ಅಂತ. ಅದಾದಮೇಲೆ ಹೊರಗಡೆ ಬರ್ತಿದ್ದಂಗೆ ಸಿಹಿ ಪೊಂಗಲ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ರಾಮನಗರದ ಕಡೆ ಬರ್ತಿದ್ದಾಗ ಅಲ್ಲೂ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಊಟ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.